ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಯುದ್ಧ ಅಮೆರಿಕಾಗೆ ದೊಡ್ಡ ತಲೆನೋವನ್ನೇ ತಂದಿಟ್ಟಂತೆ ಕಾಣ್ತಾ ಇದೆ. ಒಂಥರ ವಿಚಿತ್ರ ಇಕ್ಕಟ್ಟಿಗೆ ಸಿಕ್ಕಂತೆ ಕಾಣ್ತಾ ಇರೋ ಅಮೆರಿಕ ಈಗ ತಗೊಳ್ಳೋದಕ್ಕೆ ಹೋಗ್ತಾ ಇರೋ ನಿರ್ಧಾರ ಇದೆ ನೋಡಿ. ಇದು ಒಬ್ಬ ಶತ್ರುವನ್ನ ಮಟ್ಟ ಹಾಕೋದಿಕ್ ಹೋಗಿ ಇನ್ನೊಬ್ಬ ಶತ್ರುವಿನ ಬಲವನ್ನ ಹೆಚ್ಚು ಮಾಡ್ತಾ ಇದೆಯೇನೋ ಅಂತ ಅನ್ಸೋದಿಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಅಮೆರಿಕ ಪೆಸಿಫಿಕ್ ಸಾಗರದಿಂದ ತನ್ನೆಲ್ಲ ಯುದ್ಧ ವಿಮಾನ ವಾಹಕಗಳನ್ನ ವಾಪಸ್ ಕರೆಸ್ಕೊಳ್ತಾ ಇರೋದು. ದೊಡ್ಡಣ್ಣನ ಈ ನಿರ್ಧಾರದಿಂದ ಈಗ ಚೈನಾ ಖುಷಿ ಆಗ್ತಾ ಇದೆ, ತೈವಾನ್ ಆತಂಕಕ್ಕೀಡಾಗ್ತಾ ಇದೆ, ಜಪಾನ್ ಸ್ವಲ್ಪ ತಡವರಿಸೋದಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಅಮೆರಿಕದ ಈ ನಿರ್ಧಾರ ಪೆಸಿಫಿಕ್ ಭಾಗದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತಾ? ಈ ಸಂದರ್ಭವನ್ನ ಬಳಸಿಕೊಂಡು ಚೈನಾ ತನ್ನ ಬಹುದಿನಗಳ ಆಕಾಂಕ್ಷೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಮುಂದಾಗ್ಬಿಡುತ್ತಾ? ಪೆಸಿಫಿಕ್ ಅಲ್ಲಿ ಸೈಲೆಂಟ್ ಆಗಿ ಚೈನಾ ಯುದ್ಧ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದೆಯಾ? ಅಮೆರಿಕ ಪೆಸಿಫಿಕ್ ಅಲ್ಲಿ ಶಕ್ತಿ ಕಳ್ಕೊಂಡ್ರೆ ಆ ಭಾಗದಲ್ಲಿ ತೈವಾನ್ ಅನ್ನ ಕಾಪಾಡೋರು ಯಾರು ಮತ್ತು ಚೈನಾದ ವಿಸ್ತರಣಾಕಾಂಕ್ಷೆಗೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯ ಆಗತ್ತಾ? ಏನಾಗ್ತಾ ಇದೆ ಅಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಪೆಸಿಫಿಕ್ ಸಾಗರ ಇದನ್ನು ಬಹುದೊಡ್ಡ ಜಾಗತಿಕ ರಣಾಂಗಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎರಡನೇ ಮಹಾಯುದ್ಧಕ್ಕೂ ಮುನ್ನ ಶುರುವಾಗಿದ್ದ ಇಲ್ಲಿನ ಕದನಗಳು ಮಹಾಯುದ್ಧದ ದಿಕ್ಕನ್ನ ಬದಲಿಸಿದವು. ಜಾಗತಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಪರಮಾಣು ಬಾಂಬುಗಳು ಸಿಡಿದಿದ್ದು ಕೂಡ ಇದೇ ಪೆಸಿಫಿಕ್ ಸಾಗರದ ನಡುವಿನ ದ್ವೀಪ ರಾಷ್ಟ್ರ ಜಪಾನ್ನಲ್ಲಿ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಆ ಬಳಿಕ ಕೊರಿಯಾ ಯುದ್ಧ, ವಿಯೆಟ್ನಾಂ ಯುದ್ಧಗಳು ಈ ಸಾಗರದ ಮಡಿಲಲ್ಲೇ ನಡೆದವು. ಅದಾದ ಮೇಲೆ ಅಂಥ ದೊಡ್ಡ ಸಂಘರ್ಷ ಏನಿಲ್ಲಿ ನಡೀಲಿಲ್ಲ. ಆದರೆ ಚೈನಾ ಮತ್ತು ಅಮೆರಿಕಾಗಳ ನಡುವಿನ ಜಿದ್ದಾಜಿದ್ದಿಗೆ ಈ ಸಮುದ್ರ ಸಾಕ್ಷಿಯಾಗ್ತಾ ಬಂತು. ಅಲ್ಲಿ ತೈವಾನ್ ಅನ್ನ ಏನಾದರೂ ಮಾಡಿ ತನ್ನ ವಶಕ್ಕೆ ತಗೊಂಡು ಬಿಡಬೇಕು ಅಂತ ಚೈನಾ ಬಯಸ್ತಾ ಇದೆ. ಆದರೆ ಅದಕ್ಕೆ ಅಮೆರಿಕ ಅವಕಾಶವನ್ನು ಕೊಟ್ಟಿಲ್ಲ. ಅಮೆರಿಕ ಈ ಪೆಸಿಫಿಕ್ ಸಾಗರದಲ್ಲಿ ತನ್ನ ಒಂದು ದೊಡ್ಡ ನೌಕಾ ಫ್ಲೀಟ್ ಅನ್ನ ನಿಲ್ಲಿಸಿದೆ. ಅಲ್ಲಿ ಸಾಕಷ್ಟು ವೆಸಲ್ಸ್ ಇವೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ, ಅವುಗಳ ಮೇಲೆ ಅಮೆರಿಕದ ಯುದ್ಧ ವಿಮಾನಗಳು ನಿಂತಿವೆ. ಹೀಗಾಗಿ ಈ ಭಾಗದಲ್ಲಿ ಚೈನಾ ತುಂಬಾ ಜಾಸ್ತಿ ಬಾಲ ಬಿಚ್ಚೋದಿಕ್ ಹೋಗ್ತಾ ಇಲ್ಲ ಮತ್ತು ಚೈನಾ ವಿರೋಧಿ ದೇಶಗಳು, ಚೈನಾದ ವಿಸ್ತರಣಾಕಾಂಕ್ಷೆಯ ದುರಾಸೆಯ ಕಣ್ಣಿಗೆ ಗುರಿಯಾದ ದೇಶಗಳೇನಿವೆ ಅವು ಇಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಈಗ ಅಲ್ಲಿನ ಪರಿಸ್ಥಿತಿ ನಿಧಾನಕ್ಕೆ ಬದಲಾದಂತೆ ಕಾಣ್ತಾ ಇದೆ. ಅಮೆರಿಕ ಅಲ್ಲಿ ನಿಲ್ಲಿಸಿದ್ದ ತನ್ನ ಯುದ್ಧ ಹಡಗುಗಳನ್ನ ಒಂದೊಂದನ್ನಾಗಿ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಹೋಗ್ತಾ ಇದೆ. ಈಗ ಕಟ್ಟ ಕಡೆಯದಾಗಿ ಅಲ್ಲಿನ USS ಜಾರ್ಜ್ ವಾಷಿಂಗ್ಟನ್ ಅನ್ನೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಕೂಡ ಅಮೆರಿಕ ಪೆಸಿಫಿಕ್ ಸಾಗರದಿಂದ ತೆಗೆದು ಅರಬ್ಬಿ ಸಮುದ್ರದ ಕಡೆಗೆ ಡೈವರ್ಟ್ ಮಾಡಿದೆ. ಅಲ್ಲಿ ಆ ಏರ್ಕ್ರಾಫ್ಟ್ ಕ್ಯಾರಿಯರ್ ಇನ್ನು ಮುಂದೆ ಇರಾನಿನ ವಿರುದ್ಧ ತೊಡೆ ತಟ್ಟೋದಿಕ್ಕೆ ಶುರು ಮಾಡುತ್ತೆ. ಗೆಳೆಯರೆ, ಇಷ್ಟು ದಿನ ಅಮೆರಿಕ ತನ್ನನ್ನು ತಾನು ಹೇಗೆ ಪ್ರೊಜೆಕ್ಟ್ ಮಾಡ್ಕೊಳ್ತು ಅಂದ್ರೆ, ಇಡೀ ಜಗತ್ತಿನ ನಾನಾ ಭಾಗಗಳನ್ನ ಏಕಕಾಲದಲ್ಲಿ ನಿಯಂತ್ರಿಸಬಲ್ಲ, ಒಂದೇ ಬಾರಿ ಜಗತ್ತಿನ ನಾನಾ ದೇಶಗಳ ಮೇಲೆ ಯುದ್ಧ ಮಾಡಬಲ್ಲ ಶಕ್ತಿ ಸಾಮರ್ಥ್ಯಗಳು ತನಗಿವೆ ಅನ್ನೋ ತರ ಅಮೆರಿಕ ತೋರಿಸ್ಕೊಳ್ತಾ ಹೋಗ್ತಾ ಇತ್ತು. ಜಗತ್ತಿನ ಬೇರೆ ಬೇರೆ ದೇಶಗಳು ತಮ್ಮ ದೇಶದ ನಾನಾ ಮೂಲೆಗಳಲ್ಲಿ ಸೇನಾಪಡೆಗಳನ್ನ ನಿಯೋಜನೆ ಮಾಡೋ ಹಾಗೆ ಅಮೆರಿಕ ಜಗತ್ತಿನ ನಾನಾ ಸಾಗರಗಳಲ್ಲಿ ತನ್ನ ಸೇನೆಯನ್ನ ನಿಯೋಜನೆ ಮಾಡ್ತು. ಪೆಸಿಫಿಕ್ ಫ್ಲೀಟ್ ಶುರು ಆಯಿತು, ಸೆಂಟ್ಕಾಮ್ ಶುರು ಆಯಿತು. ಯುರೋಪ್ ಭಾಗದಲ್ಲಿ ಅದರದ್ದೇ ಆದ ಪ್ರತ್ಯೇಕ ಸೇನಾಪಡೆಯನ್ನ ಅಮೆರಿಕ ನಿಯೋಜನೆ ಮಾಡ್ತು. ಈ ಮೂಲಕ ಇಡೀ ಜಗತ್ತಿನ ಮೇಲೆ ಹಿಡಿತವನ್ನ ಸಾಧಿಸಬಲ್ಲ ಶಕ್ತಿ ತನಗಿದೆ ಅನ್ನೋದನ್ನ ತೋರಿಸ್ಕೊಳ್ತಾ ಹೋಯ್ತು. ಆದ್ರೆ ಇರಾನ್ ಜೊತೆಗೆ ನಡೆದ ಯುದ್ಧ ಅಮೆರಿಕಾಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದರಲ್ಲೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಇರಾನ್ ಬ್ಲಾಕ್ ಮಾಡಿರೋದು ಮತ್ತು ಅದನ್ನ ಬಿಡಿಸೋದಿಕ್ಕಲ್ಲಿ ನಡೀತಿರೋ ಸಂಘರ್ಷ ಅರಬ್ಬಿ ಸಮುದ್ರದಲ್ಲಿ ಅಮೆರಿಕಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಸದಾಕಾಲ ಇರಬೇಕಾದ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಸದ್ಯಕ್ಕೆ ಆ ಕೆಲಸವನ್ನ ಅಬ್ರಹಾಂ ಲಿಂಕನ್ ತಾನು ಮುಂದೆ ನಿಂತು ಮಾಡ್ತಾ ಇತ್ತು. ಆದರೆ ಆ ನೌಕೆ ನೀರಿಗಿಳಿದು ಈಗಾಗಲೇ 240 ದಿನಗಳು ಮುಗಿತಾ ಇವೆ. ಹೀಗಾಗಿ ಆ ಯುದ್ಧ ವಿಮಾನ ವಾಹಕಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕಿದೆ. ಚಿಕ್ಕ ಪುಟ್ಟ ರಿಪೇರಿಗಳು, ಮೇಂಟೆನೆನ್ಸ್ ಇರುತ್ತವೆ. ಜೊತೆಗೆ ಸಿಬ್ಬಂದಿಗೆ ಕೂಡ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಬೇಕಾಗುತ್ತೆ. ಹೀಗಾಗಿ ಅದನ್ನ ವಾಪಸ್ ಕರೆಸ್ಕೊಂಡು ಅದರ ಜಾಗಕ್ಕೆ ಈಗ ವಾಷಿಂಗ್ಟನ್ ಅನ್ನ ನಿಯೋಜನೆ ಮಾಡೋ ಕೆಲಸಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಹಾಗೆ ನೋಡಿದ್ರೆ ಅಮೆರಿಕದ ನೌಕಾಪಡೆಯಲ್ಲಿ 11 ಯುದ್ಧ ವಿಮಾನ ವಾಹಕಗಳಿವೆ. ಅವುಗಳನ್ನ ಅಮೆರಿಕ ಸಪ್ತ ಸಾಗರಗಳಲ್ಲೂ ನಿಯೋಜನೆ ಮಾಡಿದೆ. ಹಾಗಂತ ಎಲ್ಲ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಎಲ್ಲ ಸಂದರ್ಭದಲ್ಲೂ ನೀರಲ್ಲೇ ಇರೋದಿಲ್ಲ. ಬದಲಾಗಿ ಕೆಲವನ್ನ ಟ್ರೈನಿಂಗ್ ಗಾಗಿ ಬಳಸಿಕೊಳ್ಳಲಾಗುತ್ತೆ, ಮತ್ತೆ ಕೆಲವು ರಿಪೇರಿ ಮತ್ತು ಮೇಂಟೆನೆನ್ಸ್ ಗಾಗಿ ನಿಂತಿರುತ್ತವೆ. ಕೆಲ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಸಬ್ಸ್ಟಿಟ್ಯೂಟ್ಗಳ ತರ ಅಲ್ಲಿನ ಸಿಬ್ಬಂದಿ ಮತ್ತು ಆ ಯುದ್ಧ ವಿಮಾನ ವಾಹಕಗಳಿಗೆ ವಿಶ್ರಾಂತಿಯನ್ನ ಕೊಡೋ ಸಲುವಾಗಿ ಬಳಕೆ ಆಗುತ್ತವೆ. ಇನ್ನು ಈಗ ಇರಾನ್ ವಿರುದ್ಧದ ಯುದ್ಧದಲ್ಲಿ
USS ಅಬ್ರಹಾಂ ಲಿಂಕನ್, USS ಜೆರಾಲ್ಡ್ ಫೋರ್ಡ್ ಹಾಗೂ USS ಜಾರ್ಜ್ H.W. ಬುಷ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಈ ಪೈಕಿ ಅಬ್ರಹಾಂ ಲಿಂಕನ್ ಅನ್ನ ಅಮೆರಿಕಕ್ಕೆ ವಾಪಸ್ ಕಳುಹಿಸಿ ಅಲ್ಲಿಗೆ ವಾಷಿಂಗ್ಟನ್ ಅನ್ನ ಕರ್ಕೊಂಡು ಬರೋ ಪ್ರಯತ್ನವನ್ನ ಅಮೆರಿಕ ಶುರು ಮಾಡಿದೆ. ಸದ್ಯಕ್ಕೆ ಇರಾನ್ ವಿರುದ್ಧ ಅಮೆರಿಕ ದಾಳಿಯನ್ನ ಮಾಡದೇ ಇರಬಹುದು, ಆದರೂ ಅಲ್ಲಿ ತನ್ನ ನೌಕಾಪಡೆಯನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಾದ ಅನಿವಾರ್ಯತೆ ಅಮೆರಿಕಾಗಿದೆ. ಹೀಗಾಗಿ ಪೆಸಿಫಿಕ್ ಸಾಗರದಲ್ಲಿದ್ದ ತನ್ನ ಮತ್ತೊಂದು ಯುದ್ಧ ನೌಕೆಯನ್ನ ಅವರು ಅರಬ್ಬಿ ಸಮುದ್ರದ ಕಡೆಗೆ ತಗೊಂಡು ಬರ್ತಾ ಇದ್ದಾರೆ. ಆದರೆ ಅಲ್ಲಿನ ಯುದ್ಧ ವಿಮಾನ ವಾಹಕವನ್ನ ಸ್ಥಳಾಂತರಿಸುವುದರಿಂದ ಪೆಸಿಫಿಕ್ ಸಾಗರದಲ್ಲಿ ಅಮೆರಿಕದ ಶಕ್ತಿ ಕಡಿಮೆಯಾದಂತೆ ಕಾಣೋದಿಕ್ಕೆ ಶುರು ಮಾಡುತ್ತೆ. ಮತ್ತು ಈ ಸಂದರ್ಭವನ್ನು ಬಳಸ್ಕೊಂಡು ಚೈನಾ ತೈವಾನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದರೆ ತೈವಾನ್ ಸ್ಟ್ರೈಟ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಮುಂದಾಗುವ ಸಾಧ್ಯತೆಗಳು ಇರುತ್ತವೆ. ಈ ಆತಂಕ ಜಪಾನ್, ತೈವಾನ್ ಹಾಗೂ ಇನ್ನಿತರ ಚೈನಾ ವಿರೋಧಿ ದೇಶಗಳನ್ನ ಅಲ್ಲಿ ಕಾಡೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ಇಲ್ಲಿ ತೈವಾನ್ ಅನ್ನ ಆಕ್ರಮಿಸಿಕೊಂಡು ಬಿಡಬೇಕು ಅನ್ನೋ ಚೈನಾದ ಪ್ರಯತ್ನಗಳಿವೆ ನೋಡಿ, ಅವು ಇವತ್ತು ನಿನ್ನೆ ನಡೀತಾ ಇಲ್ಲ. ಈ ಹಿಂದೆ ಮಾವೋ ಝೆಡಾಂಗ್ನ ಕಾಲದಿಂದಲೂ ಕೂಡ ಅಂಥ ಪ್ರಯತ್ನಗಳನ್ನ ಚೈನಾ ಮಾಡ್ತಾ ಇದೆ. ಆದ್ರೆ ಅವತ್ತಿಗೆ ತೈವಾನ್ನ ಶಕ್ತಿ ಚೈನಾಗಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿತ್ತು ಮತ್ತು ಚೈನಾ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ಹೊತ್ತಿಗೆ ಆ ಭಾಗಕ್ಕೆ ಅಮೆರಿಕಾದ ಯುದ್ಧ ನೌಕೆಗಳು ಬಂದು ನಿಂತ್ಕೊಂಡು ಅವು ತೈವಾನ್ ಸ್ಟ್ರೈಟ್ ಅನ್ನ ಕಾಪಾಡೋದಕ್ಕೆ ಶುರು ಮಾಡಿದ ಮೇಲೆ ತೈವಾನ್ ಮೇಲೆ ದಾಳಿ ಮಾಡೋ ಧೈರ್ಯವನ್ನ ಚೈನಾ ತೋರಿಸಲಿಲ್ಲ. ಇನ್ನು ಇಲ್ಲಿ ತೈವಾನ್ ಮೇಲೆ ಚೈನಾ ದಾಳಿ ಮಾಡೋದು, ತೈವಾನ್ ಸ್ಟ್ರೈಟ್ ಅನ್ನ ಬ್ಲಾಕ್ ಮಾಡೋದು, ಈ ತರದ್ದನ್ನು ಏನಾದರೂ ಅವರು ಮಾಡಿದ್ರೆ ಅದರಿಂದ ತಕ್ಷಣದ ಮಟ್ಟಿಗೆ ತೀವ್ರ ತೊಂದರೆಗೀಡಾಗೋದು ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಹೀಗಾಗಿ ತೈವಾನ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಅಮೆರಿಕಾದ ಜೊತೆ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ಇಲ್ಲಿ ಕೈ ಜೋಡಿಸಿವೆ. ಇನ್ನು ಪೆಸಿಫಿಕ್ ಸಾಗರದಲ್ಲಿನ ಮತ್ತೆ ಕೆಲ ದೇಶಗಳು ಕೂಡ ಚೈನಾದ ಶಕ್ತಿ ಹೆಚ್ಚಾದರೆ, ಚೈನಾ ತೈವಾನ್ ಅನ್ನ ಆಕ್ರಮಿಸಿಕೊಂಡು ಬಿಟ್ರೆ ಅದು ಮತ್ತಷ್ಟು ವಿಸ್ತರಣಾಕಾಂಕ್ಷೆಯನ್ನ ಬೆಳೆಸಿಕೊಂಡು ತಮ್ಮ ಸಮುದ್ರಗಳನ್ನ ಜಲಗಡಿಗಳಲ್ಲಿ ಅತಿಕ್ರಮ ಪ್ರವೇಶಕ್ಕೆ ಮುಂದಾಗುತ್ತೆ ಅನ್ನೋ ಆತಂಕವನ್ನ ಹೊಂದಿವೆ. ಹೀಗಾಗಿ ಆ ದೇಶಗಳು ಕೂಡ ಇಲ್ಲಿ ಅಮೆರಿಕಾದ ನೆರವಿಗೆ ನಿಂತು ತೈವಾನ್ ಅನ್ನ ಕಾಪಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ವು. ಹೀಗಾಗಿ ಚೈನಾ ಅಲ್ಲಿ ಅಮೆರಿಕ ಮತ್ತದರ ಮಿತ್ರರನ್ನ ಕೆಣಕೋ ಧೈರ್ಯವನ್ನ ಮಾಡಿರಲಿಲ್ಲ. ಆದ್ರೀಗ ಅಮೆರಿಕ ತನ್ನ ನೌಕಾಪಡೆಯ ಬಾಹುಬಲಿಗಳನ್ನೆಲ್ಲ ದೂರಕ್ಕೆ ಕಳಿಸ್ತಾ ಇರೋದ್ರಿಂದ ಈಗೇನಾದ್ರೂ ಚೈನಾ ಮತ್ತೆ ತನ್ನ ಕಿರಿಕನ್ನ ಶುರು ಮಾಡಿಬಿಡುತ್ತಾ, ತೈವಾನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿ ಬಿಡುತ್ತಾ ಅನ್ನೋ ಆತಂಕ ಸಣ್ಣಗಲ್ಲಿ ಶುರು ಆಗ್ತಾ ಇದೆ. ಆದ್ರೂ ಅದು ತುಂಬಾ ಸುಲಭ ಅಲ್ಲ ಅನ್ನೋದು ಚೈನಾಗೆ ಕೂಡ ಗೊತ್ತಿದೆ. ತೈವಾನ್ ಅನ್ನ ಆತಂಕಕ್ಕೀಡು ಮಾಡೋದಕ್ಕೆ ಅಂತ ಚೈನಾ ಅಲ್ಲೊಂದಷ್ಟು ಬ್ಲಾಕೇಡ್ ಹಾಕೋದಿಕ್ಕೆ, ತೈವಾನ್ ಮೇಲಿಂದ ಒಂದಷ್ಟು ಮಿಸೈಲ್ಗಳನ್ನ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಬಹುದೇ ಹೊರತು ತೈವಾನ್ ಅನ್ನ ಆಕ್ರಮಿಸಿಕೊಳ್ಳುವ ಧೈರ್ಯವನ್ನ ಮಾಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಅಲ್ಲಿ ತೈವಾನ್ನ ರಕ್ಷಿಸುವ ಹೊಣೆ ನಮ್ಮದು ಅಂತ ಜಪಾನ್ ಘೋಷಣೆ ಮಾಡಿ ಆಗಿದೆ. ಹಾಗೆ ಚೈನಾ ಕಡೆಗೊಂದಷ್ಟು ಮಿಸೈಲ್ಗಳನ್ನು ಏಮ್ ಮಾಡಿಕೊಂಡು ಜಪಾನ್ ಕೂತಿದೆ ಮತ್ತು ತೈವಾನ್ಗೆ ಭಯ ಕಾಡದೇ ಇರಲಿ ಅನ್ನೋ ಕಾರಣಕ್ಕೆ ಜಪಾನ್ ಫಿಲಿಪೀನ್ಸ್ ಸೇರಿದಂತೆ ಅಲ್ಲಿನ ಒಂದಷ್ಟು ದೇಶಗಳ ಜೊತೆಗೂಡಿ ಚೈನಾ ವಿರುದ್ಧ ಒಂದಷ್ಟು ದಿನಗಳ ಕಾಲ ಈ ತೈವಾನ್ಗೆ ರಕ್ಷಣೆ ಕೊಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟಿದೆ. ಹೀಗಾಗಿ ಅಮೆರಿಕಾದ ನೌಕಾದಳ ಒಂದಷ್ಟು ದಿನಗಳ ಕಾಲ ಪೆಸಿಫಿಕ್ನಿಂದ ದೂರ ಉಳಿದ್ರೂ ಕೂಡ ಅಷ್ಟರ ಒಳಗೆ ಚೈನಾ ದೊಡ್ಡ ಸಾಹಸವನ್ನ ಮಾಡೋದು ಕಷ್ಟ ಅಂತ ಕೂಡ ಹೇಳ್ತಾರೆ. ಗೆಳೆಯರೆ, ಚೈನಾದ ನೌಕಾಪಡೆ ಇದೆ ನೋಡಿ, ಇದು ಚಿಕ್ಕದೇನಲ್ಲ. ಜಾಗತಿಕವಾಗಿ ಅತಿ ದೊಡ್ಡ ನೌಕಾಪಡೆ ಅನ್ನಿಸ್ಕೊಳ್ತಾ ಇರೋದು ಇವತ್ತು ಚೈನಾದ ನೌಕಾಪಡೆನೆ. ಅಮೆರಿಕಾದ ರಕ್ಷಣಾ ಇಲಾಖೆನೇ ಕೊಟ್ಟಿರೋ ಮಾಹಿತಿ ಪ್ರಕಾರ 2025 ಹೊತ್ತಿಗೆ ಚೈನಾದ ನೌಕಾಪಡೆಯಲ್ಲಿ ಸುಮಾರು 787 ಯುದ್ಧ ಹಡಗುಗಳು, 3,84,000 ಸಿಬ್ಬಂದಿ, 600 ಏರ್ಕ್ರಾಫ್ಟ್ಗಳು ಇವೆ. ಹೀಗಾಗಿ ಇಷ್ಟೊಂದು ಬೃಹತ್ ಪಡೆಯನ್ನ ಎದುರಿಸೋದಿಕ್ಕೆ ಕೇವಲ 1-2 ಏರ್ಕ್ರಾಫ್ಟ್ಗಳಿದ್ರೆ ಮಾತ್ರ ಸಾಕಾಗುವುದಿಲ್ಲ, ಬದಲಾಗಿ ಅಲ್ಲೊಂದು ನ್ಯಾವಲ್ ಫ್ಲೀಟೇ ಬೇಕಾಗುತ್ತೆ. ಹೀಗಾಗಿ ಅಮೆರಿಕ ಚೈನಾದ ನೌಕಾಪಡೆಯ ವಿರುದ್ಧ ತನ್ನ 7 ಫ್ಲೀಟ್ ಅನ್ನ ಅಲ್ಲಿ ನಿಯೋಜನೆ ಮಾಡಿತ್ತು. ಇನ್ನು ಜಪಾನ್ನ ಯೋಕೋಸೋಕಾದಲ್ಲಿ ಈ ಫ್ಲೀಟ್ ನ ಪ್ರಧಾನ ಕಚೇರಿ ಇದೆ. ಇದರಲ್ಲಿ ಒಟ್ಟು 27,000 ಮಂದಿ ಸೈಲರ್ಗಳು, 50-70 ಶಿಪ್ಗಳು, ಸಬ್ಮರೀನ್ಗಳು ಇವೆ. ಹಾಗೆ 150 ಯುದ್ಧ ವಿಮಾನಗಳು ಕೂಡ ಈ ಫ್ಲೀಟ್ ಅಲ್ಲಿ ಕೆಲಸ ಮಾಡುತ್ತವೆ. ಇನ್ನು ಡೆಸ್ಟ್ರಾಯರ್ಸ್ ಹಾಗೂ ಕ್ರೂಸ್ಗಳು ಕೂಡ ಅದರಲ್ಲಿವೆ. ಸೊ ಜಾರ್ಜ್ ವಾಷಿಂಗ್ಟನ್ ಒಂದು ಅಲ್ಲಿಂದ ಹೊರಗೆ ಬಂತು ಅಂದ ಕೂಡಲೇ ಪೆಸಿಫಿಕ್ ಖಾಲಿ ಆಯಿತು ಅಂತ ಅಂದುಕೊಳ್ಳೋದು ಕೂಡ ಸರಿಯಲ್ಲ. ಇಲ್ಲಿ ಚೈನಾದ ನ್ಯಾವಲ್ ಫೋರ್ಸ್ ಅನ್ನ ಒಂದಷ್ಟು ದಿನಗಳ ಕಾಲ ತಡೆದು ನಿಲ್ಲಿಸೋದಕ್ಕೆ ಈಗ ಅಲ್ಲಿನ ಕೂಟದ ಶಕ್ತಿ ಸಾಕಾಗುತ್ತೆ. ಅದರ ಜೊತೆಗೆ ತೈವಾನ್ ಸೇನೆ, ಜಪಾನ್ ಸೇನೆ ಮತ್ತು ಫಿಲಿಪೀನ್ಸ್ ಸೇನೆಗಳು ಕೂಡ ಚೈನಾದ ವಿರುದ್ಧ ಅಮೆರಿಕ ಅಲ್ಲಿ ಉಳಿಸಿರುವ ಪಡೆಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತವೆ. ಈ ಸಂದರ್ಭದಲ್ಲಿ ದಕ್ಷಿಣ ಕೊರಿಯಾ ಅಲ್ಲಿ ಉತ್ತರ ಕೊರಿಯಾದ ಅಗ್ರೆಷನ್ ಅನ್ನ ತಡೆದು ಬಿಟ್ರೂ ಸಾಕು, ಒಂದಷ್ಟು ದಿನಗಳ ಕಾಲ ತೈವಾನ್ ಅನ್ನ ಚೈನಾದಿಂದ ಕಾಪಾಡೋದಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿನೇ ಅಮೆರಿಕ
ತನ್ನ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಅಲ್ಲಿಂದ ಧೈರ್ಯವಾಗಿ ವಾಪಸ್ ತಗೊಂಡು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗ ಪೆಸಿಫಿಕ್ ನಿಂದ ಅರಬ್ಬಿ ಸಮುದ್ರದ ಕಡೆಗೆ ಹೋಗ್ತಾ ಇರೋ ಜಾರ್ಜ್ ವಾಷಿಂಗ್ಟನ್ ಕೂಡ ಅಮೆರಿಕದ ಬಲಿಷ್ಠ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಪೈಕಿ ಒಂದು. ಇದು ಪರಮಾಣು ಚಾಲಿತ ಯುದ್ಧ ವಿಮಾನ ವಾಹಕಗಳ ಪೈಕಿ ಒಂದಾಗಿದ್ದು ಅಮೆರಿಕದ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಅವರ ಹೆಸರನ್ನ ಈ ನೌಕೆಗೆ ಇಟ್ಟಿದ್ದಾರೆ. ಇದು ಅಮೆರಿಕದ ನಿಮಿಟಿಸ್ ಕ್ಲಾಸ್ ವಿಮಾನ ವಾಹಕ ನೌಕೆಗಳ ಸರಣಿಗೆ ಸೇರಿದ್ದು 1992ರಲ್ಲಿ ಅಮೆರಿಕ ನೌಕಾಪಡೆಗೆ ಇದರ ಸೇರ್ಪಡೆ ಆಯಿತು. ಇದು 333 ಮೀಟರ್ ಉದ್ದ, ಸುಮಾರು 97,000 ಟನ್ಗಳಷ್ಟು ತೂಕ ಇದೆ. ಈ ನೌಕೆ ಪ್ರತಿ ಗಂಟೆಗೆ 30 ನಾಟ್ಸ್ಗಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸಬಲ್ಲ ಶಕ್ತಿಯನ್ನ ಹೊಂದಿದೆ. ಇದರಲ್ಲಿ 2 ಪರಮಾಣು ರಿಯಾಕ್ಟರ್ಗಳನ್ನ ಅಳವಡಿಸಲಾಗಿದೆ. ಇವು ಹಡಗಿಗೆ ಅಗತ್ಯವಿರುವ ಪ್ರಪೋಲ್ಷನ್ ಅನ್ನ ಮತ್ತು ವಿದ್ಯುತ್ ಶಕ್ತಿಯನ್ನ ಒದಗಿಸುತ್ತವೆ. ಇದರಿಂದ ದೀರ್ಘಕಾಲ ಸಮುದ್ರದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಇದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ನೌಕೆಯಲ್ಲಿನ ಫ್ಲೈಟ್ ಡೆಕ್ ಸಮುದ್ರದ ಮೇಲೆ ಸಾಗುವ ಸಣ್ಣ ವಿಮಾನ ನಿಲ್ದಾಣದಂತೆ ಕಾಣುತ್ತೆ. ಇದರಲ್ಲಿ ಒಟ್ಟು 65ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಕಾರ್ಯನಿರ್ವಹಿಸುತ್ತವೆ. F-18 ಸೂಪರ್ ಹಾರ್ನೆಟ್ ಯುದ್ಧ ವಿಮಾನಗಳು, 18G ಗ್ರಾವೆಲರ್ ಹಾಗೆ E-2D ಹಾಕ್ ಐಗಳನ್ನ ಇದರಲ್ಲಿ ಬಳಸ್ತಾ ಇದ್ದಾರೆ. ಅದರ ಜೊತೆ MH-60 ಸಿ ಹಾಕ್ ಹೆಲಿಕಾಪ್ಟರ್ಗಳು ಜಲಾಂತರ್ಗಾಮಿಗಳ ವಿರುದ್ಧ ಕೆಲಸ ಮಾಡುತ್ತವೆ. ಹಾಗೆ ಈ ವಿಮಾನ ವಾಹಕ ರೋಲಿಂಗ್ ಏರ್ ಫ್ರೇಮ್ ಮಿಸೈಲು, ಸಿ ಸ್ಪ್ಯಾರೋ, ಫಲಾಂಕ್ಸ್ ನಂಥ ರಕ್ಷಣಾ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದೆ. ಹಾಗೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಸುತ್ತ ಡೆಸ್ಟ್ರಾಯರ್ಗಳು, ಕ್ರೂಸರ್ಗಳು ಹಾಗೂ ಇನ್ನಿತರ ಯುದ್ಧ ನೌಕೆಗಳನ್ನು ಒಳಗೊಂಡ ಸ್ಟ್ರೈಕ್ ಗ್ರೂಪ್ ಸದಾ ಕಾವಲಿಗೆ ನಿಂತಿರುತ್ತೆ. ಇನ್ನು ಈ ನೌಕೆ 2008ರಲ್ಲಿ ಜಪಾನ್ ಕಡೆಗೆ ಸಾಗ್ತಾ ಇದ್ದಾಗ ಅಗ್ನಿ ಅವಘಡಕ್ಕೆ ತುತ್ತಾಗಿತ್ತು. ಆನಂತರ ಅದನ್ನು ಸರಿಪಡಿಸಲಾಯಿತು. ಈ ಯುದ್ಧ ವಿಮಾನ ವಾಹಕದಲ್ಲಿ ಸಾವಿರಾರು ಸೈನಿಕರು ಮತ್ತು ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇದರಲ್ಲಿ ಸೈನಿಕರಿಗೆ ಆಹಾರ ತಯಾರಿಸುವ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯಗಳು, ವಿದ್ಯುತ್ ಉತ್ಪಾದನೆ, ಕುಡಿಯೋ ನೀರು ಹಾಗೂ ಕಮ್ಯುನಿಕೇಷನ್ಗೆ ಬೇಕಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇದು ಪರಮಾಣು ಶಕ್ತಿಯಿಂದ ಕಾರ್ಯನಿರ್ವಹಿಸೋದ್ರಿಂದ ಸಾಮಾನ್ಯ ಹಡಗುಗಳಿಗಿಂತ ಹೆಚ್ಚು ಕಾಲ ಸಮುದ್ರದಲ್ಲಿರೋದಕ್ಕೆ ಇದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಜಾರ್ಜ್ ವಾಷಿಂಗ್ಟನ್ ಈಗ ಇರಾನ್ನತ್ತ ಹೊರಟಿದೆ. ಕೆಲ ದಿನಗಳ ಕಾಲ ಅರಬ್ಬಿ ಸಮುದ್ರದಲ್ಲೇ ಇದ್ದು ಅಲ್ಲಿಗೆ ಮತ್ತೊಂದು ವಿಮಾನ ವಾಹಕ ನೌಕೆ USS ಥಿಯೋಡಾರ್ ರೂಸ್ವೆಲ್ಟ್ ಬಂದ ನಂತರ ಇದು ಮತ್ತೆ ಪೆಸಿಫಿಕ್ ಕಡೆಗೆ ವಾಪಸ್ ಹೋಗುತ್ತೆ. ಅಲ್ಲಿವರೆಗೆ ಪೆಸಿಫಿಕ್ ಅಲ್ಲಿ ದೊಡ್ಡ ಸಂಘರ್ಷಗಳು ಆರಂಭ ಆಗದೆ ಇದ್ರೆ ಸಾಕು ಅಂತ ಅಮೆರಿಕ ಬಯಸ್ತಾ ಇದೆ. ಇದು ಗೆಳೆಯರೆ, ಪೆಸಿಫಿಕ್ ಸಾಗರದಿಂದ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಅಮೆರಿಕ ಅರಬ್ಬಿ ಸಮುದ್ರದ ಕಡೆಗೆ ಕರೆಸಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.